ಫೈನಲಿ ಫ್ಲಿಪ್ಕಾರ್ಟ್ನಲ್ಲಿ 27ನೇ ತಾರೀಕಿಂದ ಬಿಗ್ ಬಿಲಿಯನ್ ಡೇ ಸೇಲ್ ಶುರುವಾಗ್ತಾ ಇದೆ. ನೀವೇನಾದರೂ ಪ್ಲಸ್ ಮೆಂಬರು ಅಥವಾ VIP ಮೆಂಬರು ಆಗಿದ್ದರೆ ಒಂದು ದಿನ ಮುಂಚೆನೇ ಈ ಸೇಲ್ ಓಪನ್ ಆಗುತ್ತೆ. ಈ ಸೇಲ್ ಟೈಮಲ್ಲಿ ಹೆವಿ ಡಿಸ್ಕೌಂಟ್ ಸಿಗುತ್ತೆ. ವರ್ಷದ ಯಾವ ಟೈಮು ಕೂಡ ಈ ಲೆವೆಲ್ ಡಿಸ್ಕೌಂಟ್ ಸಿಗಲ್ಲ. ಸೊ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಈ ಸೇಲ್ ಟೈಮಲ್ಲಿ HDFC ಕಾರ್ಡ್ ಮೇಲೆ 10% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗ್ತದೆ. ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್. ನಮಗೆ 3 ತಿಂಗಳಿಂದ 12 ತಿಂಗಳ ತನಕ ನೋ ಕಾಸ್ಟ್ EMI ಕೂಡ ಸಿಗುತ್ತೆ. ಅದು ಕೂಡ ಕೇವಲ 999 ರೂಪಾಯಿಂದ ಮಂತ್ಲಿ EMI ಶುರುವಾಗುತ್ತೆ. ಮತ್ತು ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಅಪ್ ಟು ಕೆಲವೊಂದು ಪ್ರಾಡಕ್ಟ್ಗಳಿಗೆ 90% ತನಕ ಕೂಡ ಎಕ್ಸ್ಚೇಂಜ್ ಆಫರ್ ಸಿಗ್ತದೆ. ಸೊ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಪ್ಲಸ್ ಪಾಯಿಂಟು. ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಸಹ ಇದೆ. ಸೊ ಬಾಕ್ಸ್ ಒಳಗೆ ಸೋಪ್ ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ, ಇದು ಬಂದ್ಬಿಡುತ್ತೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಸೇಲ್ ಟೈಮಲ್ಲಿ ಕೇವಲ 199 ರೂಪಾಯಿಗೆ ಸ್ಕ್ರೀನ್ ಡ್ಯಾಮೇಜ್ ಪ್ರೊಟೆಕ್ಷನ್ ನೀವು ಪರ್ಚೇಸ್ ಮಾಡ್ಬೋದು. ಡೈರೆಕ್ಟಾಗಿ ಈ ಸೇಲ್ ಟೈಮಲ್ಲಿ ಯಾವುದೆಲ್ಲ ಫೋನ್ಗಳಿಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತದೆ ತಿಳಿಸ್ಕೊಡ್ತೀನಿ. ಲಿಸ್ಟ್ ಮಾಡಿದ್ದೀನಿ. ಬೇಜಾನ್ ಫೋನ್ಗಳಿದೆ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಸೇಲ್ ಟೈಮಲ್ಲಿ iPhone 15. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಈ ಫೋನಿಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ. ನೆವರ್ ಬಿಫೋರ್ ಪ್ರೈಸಿಗೆ iPhone 15 ಬರ್ತಾ ಇದೆ. ಅಂಡರ್ 55,000, 55,000 ರೂಪಾಯಿ ಒಳಗೆ. ಸೊ ನಂಗನ್ನಿಸ್ತಂಗೆ ನೀವು ಈ ವರ್ಷ iPhone 14 ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಬೆಲೆಗೆ ಕಣ್ಣು ಮುಚ್ಕೊಂಡು iPhone 15ನ ಪರ್ಚೇಸ್ ಮಾಡ್ಬೋದು. ಸಖತ್ ಫೋನ್ ಆಯಿತಾ. ಸೊ ನಾರ್ಮಲಿ 65,000 ರೂಪಾಯಿ ಇರುತ್ತೆ. ಇದು 65,000 ಇಂದ 70,000. ಬಟ್ ಈ ಸೇಲ್ ಟೈಮಲ್ಲಿ 55,000 ರೂಪಾಯಿಗೆ ಪರ್ಚೇಸ್ ಮಾಡಿಬಿಡ್ಬೋದು. ನಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ಸ್ಮಾರ್ಟ್ಫೋನು. ಸ್ಯಾಮ್ಸಂಗ್ ಅವರು ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಪೆಸಿಫಿಕೇಷನ್ನ ಒಂದು ಲೆವೆಲಿಗೆ ಅಫೋರ್ಡಬಲ್ ಆಗಿ ಈ ಸ್ಮಾರ್ಟ್ಫೋನ್ ಜೊತೆ ಕೊಡ್ತಾರೆ. ನಾರ್ಮಲಿ ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ 38,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 30,000 ರೂಪಾಯಿಗೆ ಲಿಸ್ಟ್ ಆಗ್ತದೆ. ಜೊತೆಗೆ 2,000 ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟು. ಎಫೆಕ್ಟಿವ್ ಆಗಿ ಫೋನ್ನ 27,999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಮ್ಗೆ ಇದರಲ್ಲಿ 3x ಆಪ್ಟಿಕಲ್ ಝೂಮ್ ಕ್ಯಾಮ್ರಾ ಎಲ್ಲ ಸಿಗ್ತದೆ. ಲಿಟ್ರಲಿ 8K ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ರೇ ಟ್ರೇಸಿಂಗ್ ಫೀಚರ್ ಎಲ್ಲ ಇದೆ ಆಯಿತಾ. ಸೊ ನೋಡಿ, ನಿಮಗೆ ಈ ಫೋನ್ ಇಷ್ಟ ಆಗಿದ್ರೆ ಹೆವಿ ಕಡಿಮೆಗೆ ಸಿಗ್ತಾ ಇದೆ. ನಂತರ ಮೋಟರೋಲಾ Edge 50 Pro ಸ್ಮಾರ್ಟ್ಫೋನು. ನಾರ್ಮಲಿ ಈ ಫೋನಿಂದು 12GB 256GB ಸ್ಟೋರೇಜ್ ವೇರಿಯಂಟು 36,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 30,000 ರೂಪಾಯಿಗೆ ಲಿಸ್ಟ್ ಆಗ್ತಿದೆ. 2,000 ಬ್ಯಾಂಕ್ ಡಿಸ್ಕೌಂಟ್ ಜೊತೆಗೆ ಎಫೆಕ್ಟಿವ್ ಆಗಿ 28,000 ರೂಪಾಯಿಗೆ ನಾವು ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಸ್ಮಾರ್ಟ್ಫೋನ್ ಸಖತ್ತಾಗಿದೆ ಆಯಿತಾ. 1.5K ರೆಸೊಲ್ಯೂಷನ್ ಹೊಂದಿರುವಂಥ ಕರ್ವ್ಡ್ ಡಿಸ್ಪ್ಲೇ, 144 Hz ರಿಫ್ರೆಶ್ ರೇಟು, 125 ವ್ಯಾಟ್ ಚಾರ್ಜಿಂಗು, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇದೆ. ಹೊಸ ಕಲರ್ ವೇರಿಯಂಟು ಕೆನಾಲ್ ಬೇ ಅಂತ ಇದ್ರ ಜೊತೆಗೆ ಲಾಂಚ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಆಪ್ಷನ್ ಆಗುತ್ತೆ ಇದು ಕೂಡ. ನಂತರ ಗೂಗಲ್ Pixel 8. ನೀವೇನಾದರೂ ಒಂದು ಪಿಕ್ಸೆಲ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾರ್ಮಲಿ ಈ ಫೋನು 60,000 ರೂಪಾಯಿ ಇರುತ್ತೆ ಆಯಿತಾ. ಅಪ್ರಾಕ್ಸಿಮೇಟ್ಲಿ 60,000 ರೂಪಾಯಿ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 36,000 ರೂಪಾಯಿಗೆ ಲಿಸ್ಟ್ ಆಗ್ತದೆ. 36,000 ರೂಪಾಯಿ ಜೊತೆಗೆ 4,000 ಬ್ಯಾಂಕ್ ಡಿಸ್ಕೌಂಟು. ಎಫೆಕ್ಟಿವ್ ಆಗಿ 32,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 32,000 ರೂಪಾಯಿ ಲಿಟ್ರಲಿ ಲಾಂಚ್ ಆಗಿದ್ದ ಪ್ರೈಸ್ಗಿಂತ ಅರ್ಧ ಬೆಲೆಗೆ ನಮಗೆ ಈ ಒಂದು ಫೋನ್ ಸಿಗ್ತಾ ಇದೆ. ಕ್ರೇಜಿ ಡೀಲ್ ಗುರು. ನಂತರ ನಥಿಂಗ್ ಫೋನ್ 2A ಪ್ಲಸ್. ನಾರ್ಮಲಿ ಈ ಫೋನು 28,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಫೋನ್ನ ನೀವು 24,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 4,000 ರೂಪಾಯಿ ಕಡಿಮೆ ಆಗ್ತದೆ. ಈ ಫೋನಲ್ಲಿ ನಮಗೆ ಅಮೋಲೆಡ್ ಡಿಸ್ಪ್ಲೇ ಇದೆ, 50MP ಕ್ಯಾಮ್ರಾ ಇದೆ, ಡೈಮೆನ್ಸಿಟಿ 7350 ಪ್ರೊಸೆಸರ್ ಇದೆ. ಸೊ ಪರವಾಗಿಲ್ಲ ಒಂದು ಲೆವೆಲ್ಗೆ. ನಂತರ ನಥಿಂಗ್ ಫೋನ್ 2A. ನಾರ್ಮಲಿ ಈ ಫೋನು 24,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ ಎಫೆಕ್ಟಿವ್ ಆಗಿ 19,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಹತ್ತತ್ರ 5,000 ರೂಪಾಯಿ ಕಡಿಮೆ ಆಗ್ತಾ ಇದೆ ಆಯಿತಾ. ಇದರಲ್ಲಿ ಡೈಮೆನ್ಸಿಟಿ 7200 ಪ್ರೋ ಪ್ರೊಸೆಸರ್ ಇದೆ. ಇದು ಈ ಪ್ರೈಸ್ ರೇಂಜಿಗೆ ಈ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಲಿಟ್ರಲಿ ಎಲ್ಲ ಫೋನ್ಗಳಿಗೂ ಸಹ ಡಿಸ್ಕೌಂಟ್ ಸಿಗ್ತಾ ಇದೆ ಗುರು. ಯಾವ್ದು ತೊಗೊಳೋದು ಅನ್ನೋದೇ ಕನ್ಫ್ಯೂಷನ್. ನೋಡಿ, ನಿಮಗೆ ಯಾವ ಸ್ಪೆಸಿಫಿಕೇಷನ್ ಅವಶ್ಯಕತೆ ಜಾಸ್ತಿ ಇದೆ ಅಂತ ತಲ್ಲಿಡ್ಕೊಂಡು ನೋಡ್ಕೊಂಡು ಆ ಫೋನಲ್ಲಿ ಅದಿದ್ದರೆ ತೊಗೊಂಡ್ರೆ ಒಳ್ಳೆಯದು. ನಂತರ ರಿಯಲ್ಮಿ P2 Pro 5G ಅಂತ. ನಾರ್ಮಲಿ ಈ ಫೋನು 22,000 ಇರುತ್ತೆ. 8GB 128GB ಸ್ಟೋರೇಜ್ ವೇರಿಯಂಟು. ಈ ಒಂದು ಸೇಲ್ ಟೈಮಲ್ಲಿ 2,000 ಬ್ಯಾಂಕ್ ಡಿಸ್ಕೌಂಟ್ನ ಜೊತೆಗೆ ಎಫೆಕ್ಟಿವ್ ಆಗಿ 20,000 ರೂಪಾಯಿಗೆ ನೀವು ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಎಲ್ಲ ಇದೆ. 80 ವ್ಯಾಟಿನ ಚಾರ್ಜರ್ ಕೊಡ್ತಾ ಇದ್ದಾರೆ. 120 Hz ಅಮೋಲೆಡ್ ಡಿಸ್ಪ್ಲೇ, 5200 mAh ಕೆಪಾಸಿಟಿ ಬ್ಯಾಟ್ರಿ, ಈ ಎಲ್ಲ ಫೀಚರ್ಗಳು ಸಿಗ್ತಾ ಇದೆ. ಸೊ ಇದು ಹೊಸದಾಗಿ ಈ ಒಂದು ಸೇಲ್ ಟೈಮಲ್ಲಿ ಬರ್ತಿರುವಂಥ ಫೋನು. ನಂತರ ಮೋಟರೋಲಾ Edge 50 ಫ್ಯೂಷನ್ನು. ನಾರ್ಮಲಿ ಈ ಫೋನು 23,000 ರೂಪಾಯಿ ಇರುತ್ತೆ ಆಯಿತಾ. ಬಟ್ ಈ ಸೇಲ್ ಟೈಮಲ್ಲಿ
21,000 ಲಿಸ್ಟ್ ಆಗ್ತಾ ಇದೆ. 1,000 ಬ್ಯಾಂಕ್ ಡಿಸ್ಕೌಂಟು. ಸೊ ಎಫೆಕ್ಟಿವ್ ಆಗಿ 20,000 ಈ ಫೋನ್ನ ನಾವು ಪರ್ಚೇಸ್ ಮಾಡ್ಬೋದು. ಇದು ಕೂಡ 3D ಕರ್ವ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟು. ಸೊ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. IP68 ರೇಟಿಂಗು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, 50 MP ಕ್ಯಾಮ್ರಾ, ಸ್ಪೆಸಿಫಿಕೇಶನ್ ಸಕಲಾಗಿದೆ ಆಯಿತಾ. ಸೊ ನೋಡಿ 20,000ಕ್ಕೆ ಮೋಟೋದಲ್ಲಿ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನಂತರ ಪೋಕೋ X6 Pro 5G ಸ್ಮಾರ್ಟ್ಫೋನು. ನಾರ್ಮಲಿ ಈ ಫೋನ್ 24,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 21,000 ಲಿಸ್ಟ್ ಆಗ್ತಾ ಇದೆ. 1,000 ಬ್ಯಾಂಕ್ ಡಿಸ್ಕೌಂಟು. ಸೊ ಎಫೆಕ್ಟಿವ್ ಆಗಿದ್ದನ್ನು ಕೂಡ 20,000 ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8300 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ ಆಯಿತಾ. ಹತ್ತತ್ರ 13 ಲಕ್ಷ ಅಂತದ್ದು ಬೆಂಚ್ ಮಾರ್ಕ್ ಸ್ಕೋರನ್ನು ಕೊಡಬಲ್ಲಂಥ ಕೆಪಾಸಿಟಿ, ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟೆಲ್ಲ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಫೋನು. ಸೊ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೋನ್ ಆದರೂ ಆಗುತ್ತೆ. ನಂತರ ಮೋಟ್ರೋಲಾ G85 5G ಸ್ಮಾರ್ಟ್ಫೋನು. ನಾರ್ಮಲಿ ಈ ಒಂದು ಸ್ಮಾರ್ಟ್ಫೋನು 18,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 17,000 ಲಿಸ್ಟ್ ಆಗ್ತದೆ. 1,000 ಬ್ಯಾಂಕ್ ಡಿಸ್ಕೌಂಟು. ಎಫೆಕ್ಟಿವ್ ಆಗಿ 16,000 ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಫೋನು ವಿವಾ ಮೆಜೆಂಟಾ ಅಂತ ಒಂದು ಹೊಸ ಕಲರ್ನ ಜೊತೆಗೆ ಬರ್ತಾ ಇದೆ. ನಮಗೆ ಇದರಲ್ಲಿ 3D ಕರ್ವ್ ಡಿಸ್ಪ್ಲೇ, 120 Hz POLED ಡಿಸ್ಪ್ಲೇ, ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ನು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಸೊ ಇದು ಕೂಡ 16,000 ರೇಂಜಲ್ಲಿ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನಂತರ ಮೋಟ್ರೋಲಾ G64 5G ಸ್ಮಾರ್ಟ್ಫೋನು. ನಾರ್ಮಲಿ ಈ ಒಂದು ಸ್ಮಾರ್ಟ್ಫೋನು 15,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 1,000 ಬ್ಯಾಂಕ್ ಡಿಸ್ಕೌಂಟ್ನ ಜೊತೆಗೆ ಎಫೆಕ್ಟಿವ್ ಆಗಿ 14,000 ಪರ್ಚೇಸ್ ಮಾಡ್ಬೋದು. ಈ ಫೋನಲ್ಲಿ ನಮಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಫುಲ್ HD ಕ್ಯಾಮ್ರಾ ಸಿಗುತ್ತೆ. 6000 mAh ಕೆಪಾಸಿಟಿ ಬ್ಯಾಟ್ರಿ, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಎಲ್ಲ ಇದೆ. ಸೊ ಇದು ಒಂದು ಹೊಸ ಕಲರ್ನ ಜೊತೆಗೆ ಇದು ಕೂಡ ಲಾಂಚ್ ಆಗ್ತಾ ಇದೆ. ನಂತರ ವಿವೋ T3X. ನಾರ್ಮಲಿ ಈ ಫೋನ್ 13,500 ಇರುತ್ತೆ. ಆಲ್ರೆಡಿ ಈ 13,500 ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಎಷ್ಟು ಅಂತ ಇನ್ನೂ ಸ್ಪೆಸಿಫೈ ಆಗಿಲ್ಲ. ಈ ಬೆಲೆಗೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರು, 6000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಇನ್ನೂ ಕಡಿಮೆ ಆಗುತ್ತೆ. ಸೊ ಒಂದೊಳ್ಳೆ ಆಪ್ಷನ್ ಆಗ್ಬೋದು, ನೋಡ್ಕೊಳ್ಳಿ. ನಂತರ ಇನ್ಫಿನಿಕ್ಸ್ ನೋಟ್ 40 Pro ಸ್ಮಾರ್ಟ್ಫೋನು. ನಾರ್ಮಲಿ ಈ ಸ್ಮಾರ್ಟ್ಫೋನು 22,000 ಇರುತ್ತೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಿಂದು. ಈ ಸೇಲ್ ಟೈಮಲ್ಲಿ 18,000 ಲಿಸ್ಟ್ ಆಗ್ತಾರೆ. 3,000 ಬ್ಯಾಂಕ್ ಡಿಸ್ಕೌಂಟು. ಎಫೆಕ್ಟಿವ್ ಆಗಿ 15,000 ಪರ್ಚೇಸ್ ಮಾಡ್ಬೋದು. ಈ ಸ್ಪೆಸಿಫಿಕೇಷನಿಗೆ 15,000 ಅನ್ಬಿಲೀವಬಲ್ ಅಂತೀನಿ. ಏನಕ್ಕೆ ಅಂದರೆ ಈ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇದೆ. ಬಾಕ್ಸ್ ಒಳಗೇ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, 108 MP ಕ್ಯಾಮ್ರಾ ಎಲ್ಲ ಇದೆ. ಸೊ ಈ ಬ್ರ್ಯಾಂಡ್ ಓಕೆ ಅಂದರೆ ನೋಡಿ ಒಂದು ಆಪ್ಷನ್ ಆಗ್ಬೋದು. ನಂತರ ರಿಯಲ್ಮಿ 12X ಸ್ಮಾರ್ಟ್ಫೋನು. ನಾರ್ಮಲಿ ಈ ಫೋನಿಂದು 4GB 128GB ಸ್ಟೋರೇಜ್ ವೇರಿಯಂಟು 12,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 8GB 128GB ವೇರಿಯಂಟೇ 12,000 ಸಿಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಫುಲ್ HD ಪ್ಲಸ್ 120 Hz ಡಿಸ್ಪ್ಲೇ, 45 ವ್ಯಾಟ್ ಚಾರ್ಜಿಂಗ್ ಎಲ್ಲ ಸಿಗುತ್ತೆ. ಸೊ 12,000 ಒಂದು ಡಿಸೆಂಟ್ ಆಪ್ಷನ್ ಆಗ್ಬೋದು. ನಂತರ 10,000 ಒಳಗಡೆ ನೀವು ಪರ್ಚೇಸ್ ಮಾಡಬಹುದಾದಂಥ ಸ್ಮಾರ್ಟ್ಫೋನ್ಗಳು. ಮೊದಲನೇದಾಗಿ ಮೋಟ್ರೋಲಾ G45 ಸ್ಮಾರ್ಟ್ಫೋನು. ಈ ಫೋನಿಂದು 8GB 128GB ಸ್ಟೋರೇಜ್ ವೇರಿಯಂಟೇ ನಾರ್ಮಲ್ ಆಗಿ 12,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ 1,000 ಡಿಸ್ಕೌಂಟ್ ಆಗಿ 11,000 ಈ ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಇನ್ನೂ ಕಡಿಮೆ ಸ್ಟೋರೇಜ್ ವೇರಿಯಂಟಿಂದು ಸಹ ಸಿಗುತ್ತೆ. ಅದು ಅಂಡರ್ 10K ಇದೆ ಆಯಿತಾ. ಅದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಇದೆ, ಅಂಡರ್ 10K ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ವೀಗನ್ ಲೆದರ್ ಡಿಸೈನ್ ಎಲ್ಲ ಸಿಗುತ್ತೆ. 120 Hz ರಿಫ್ರೆಶ್ ರೇಟು, ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಎಲ್ಲ ಸಿಗ್ತಾ ಇದೆ. ಫಾಸ್ಟೆಸ್ಟ್ 5G ಫೋನ್ ಅಂತಾರೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ. ನಂತರ ವಿವೋ T3 Lite 5G ಸ್ಮಾರ್ಟ್ಫೋನು. ರೀಸೆಂಟಾಗಿ ಲಾಂಚ್ ಆದಂಥ ಸ್ಮಾರ್ಟ್ಫೋನು. ನಾರ್ಮಲಿ ಈ ಸ್ಮಾರ್ಟ್ಫೋನ್ 10,500 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 1,000 ಬ್ಯಾಂಕ್ ಡಿಸ್ಕೌಂಟ್ ಹೋಗಿ 9,500 ಪರ್ಚೇಸ್ ಮಾಡ್ಬೋದು. ನಮಗೆ ಇದರಲ್ಲಿ 50 MP ಕ್ಯಾಮ್ರಾ ಸಿಗ್ತಾ ಇದೆ. ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ. ಸೊ ಇದು ಕೂಡ ಒಂದು ಆಪ್ಷನ್ ಆಗ್ಬೋದು ಅಂಡರ್ 10K. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತ ಅಂದರೆ ಗ್ಯಾಲಕ್ಸಿ A14 5G ನಿಮಗೊಂದು ಆಪ್ಷನ್ ಆಗುತ್ತೆ. ಎ ಸೀರೀಸು ಅಂಡರ್ 10K ಬರ್ತಾ ಇದೆ. ಹೌದು, ನಾರ್ಮಲಿ ಫೋನು 13,000 ಇರುತ್ತೆ, 14,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಫ್ಲ್ಯಾಟ್ 9,999 ನೀವು ಪರ್ಚೇಸ್ ಮಾಡ್ಬೋದು. 10,000 ಪರ್ಚೇಸ್ ಮಾಡ್ಬೋದು ಆಯಿತಾ. ಇದರಲ್ಲಿ ನಮಗೆ 50 MP ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಫೋನು 5Gಯಲ್ಲಿ ಪ್ರೈಸ್ ರೇಂಜಲ್ಲಿ ಆಯಿತಾ. ಸೊ ವಾಯ್ಸ್ ಫೋಕಸ್ ಫೀಚರ್ ಏನೇನೋ ಇದೆ ಇದರಲ್ಲಿ. ಒಟ್ಟಿಗೆ ಸ್ಯಾಮ್ಸಂಗ್ ಎ ಸೀರೀಸು ಅಂಡರ್ 10Kಗೆ ಕ್ರೇಜಿ. ನಂತರ ಗ್ಯಾಲಕ್ಸಿ F05 4G ಸ್ಮಾರ್ಟ್ಫೋನು. ನಾರ್ಮಲಿ ಈ ಫೋನು 8,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 6,500 ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ ಮೀಡಿಯಾಟೆಕ್ಕಿಂದ Helio G85 ಪ್ರೊಸೆಸರ್ ಇದೆ. ಫೇಸ್ ಅನ್ಲಾಕ್ ಫೀಚರ್, 50 MP ಮೈನ್ ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ
ಎಂಟ್ರಿ ಲೆವೆಲ್ನಲ್ಲಿ ಇದೊಂದು ಆಪ್ಷನ್ ಆಗ್ಬೋದು. ಸೊ ಇದಿಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳ ಪರಿಚಯ. ಒಂದು 18 ಫೋನ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ನೋಡಿ ನಿಮಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಇಷ್ಟ ಆಯಿತು ಅದನ್ನು ಪರ್ಚೇಸ್ ಮಾಡ್ಬೋದು. ನನಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದಿದ್ದು ಆಪಲ್ನಿಂದು iPhone 15ಗೆ ಮತ್ತು ಗ್ಯಾಲಕ್ಸಿ S23 ಬೆಂಕಿ ಆಫರು, ಮೋಟೋ Edge 50 Pro ಬೆಂಕಿ ಆಫರು, Pixel 8 ಅಂತೂ ಇನ್ನೂ ಹೆವಿ ಆಫರು. ಸೊ ಈ ನೋಡಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ಗಳು 30,000 to 40,000 ರೇಂಜಿಗೆ ಒಳ್ಳೊಳ್ಳೆ ಫೋನ್ಗಳು ಸಿಗ್ತಾ ಇದ್ದಾವೆ ಸೇಲ್ ಟೈಮಲ್ಲಿ. ಇನ್ನು ಐಫೋನ್ ತೊಗೊಳ್ಬೇಕು ಅಂದ್ಕೊಂಡಿದ್ದವ್ರಿಗೆ iPhone 15 ಅಂತೂ 55,000 ರೂಪಾಯಿ ಒಳಗೆ ಬರ್ತಾ ಇದೆ. ಸೊ ನೋಡಿ, ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡ್ಬೋದು. ಹಂಗಂತ ತಗೊಳ್ಳೋ ಪ್ಲ್ಯಾನೇ ಇಲ್ಲ, ಬರೀ ಪ್ರೈಸ್ ಕಡಿಮೆ ಆಗಿದೆ ಅಂದ್ಬಿಟ್ಟು ತಗೊಳ್ಳೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಂದು ಸಲ ಯೋಚನೆ ಮಾಡಿ. ಸೊ ಇದಿಷ್ಟು ಈ ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿರುವಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಆಫರ್ಗಳು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಪರ್ಚೇಸ್ ಬೇಕಾದರೂ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.